ಗೈಸ್ ನೋಡಿ, ಇವತ್ತು ನಮ್ಮ ಕನ್ನಡ ಸ್ಥಳದ ಮದುವೆ ಇದೆ, ಹೋಗ್ತಿದ್ವಿ ಊಟಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ಡೇ 10ಗೆ ನಮಸ್ಕಾರ ಕಣ. ನಾವು ಕಾಲೇಜಿಗೆ ಪಟ ಅನ್ನಂಗೆ ಹೊರಟುಬಿಟ್ವಿ. ಯಾಕೆ ಇವ್ರು ಕನ್ನಡ ಸರ್ ಮದುವೆ ಹೊಳ್ತಾರೆ. ಮುಂಚೆ ಹೇಳಿದರೆ ನಾವು ಹೋಗ್ತಿದ್ವಿ. ನಾವು ನೋಡಿದ್ರೆ ಯೂನಿಫಾರ್ಮ್ ಆಗಿ ಬಂದ್ಬಿಟ್ಟಿದ್ವಿ. ಇವ್ರು ನೋಡಿದ್ರೆ ಫುಲ್ ಕಲರ್ ಡ್ರೆಸ್ ಹಂಗೆ ಮಿಂಚ್ತವ್ರೆ. ಆಟೋ ಹೊತ್ಕೊಂಡು ಅಲ್ಲಿ ಮುಂದೆ ಹೋಗ್ತೈತಲ್ಲ, ಆ ಸ್ಕೂಟಿನ ಫುಲ್ ಚೇಸ್ ಮಾಡ್ಕೊಂತ ಹೋಗ್ತಿದ್ವಿ. ಯಾಕಂದ್ರೆ ಅಲ್ಲಿರೋದು ನಮ್ಮ ಮ್ಯಾಮೆ. ಆಟೋ ಇಳಿದು ಕಾಲೇಜ್ ಒಳಗೆ ಹೊಲ್ಟ್ವಿ. ಒಳಗೆ ನೋಡಿದ್ರೆ ಹಿಂಗೈತೆ. ಚಂದ್ರಪ್ಪನ ಮಗಂದು ಸಣ್ಣ ಮಗ ಅಲ್ಲೇನಾ? ದೀಪ್ ಚಂದನ್ ಮಗನ ಮದ್ವೆಗೆ ಇಲ್ಲೇನು ಮಾಡ್ತಾರೆ? ಅಲ್ಲೇ ಚಂದ್ರಪ್ಪನ ಮಗ ದೀಪ್. ಚಂದ್ರಪ್ಪನ ಮಗ ದೀಪು. ಅವ್ರ ಮಗನ ಮದ್ವೆಗೆ ಭಾಳ ಜೋರಾಗಿ ಕಾಲೇಜಾಗ ಏನು ಹಿಡ್ಕೊಂಡವ್ರೆ? ಏನು ಹಿಡ್ಕೊಂಡವ್ರೆ? ರಿಸೆಪ್ಷನ್ ಹಿಡ್ಕೊಂಡವ್ರೆ. ಮ್ಯಾನೇಜ್ಮೆಂಟು. ನಂದೇ ಮ್ಯಾನೇಜ್ಮೆಂಟು. ಇವಂದೇ ಊಟದ ವ್ಯವಸ್ಥೆ, ಇವ್ರು ಮಾಡೋ ಕ್ಲಾಸ್ ಇವ್ರಿಗೆ ಅರ್ಥ ಆಗಬೇಕು. ನಮಗಂತೂ ಏನೂ ಅರ್ಥ ಆಗಲ್ಲ. ಸುಮ್ಮನೆ ತಲೆಯಲ್ಲಿ ಆಡಿಸ್ತೀವಿ ಹ್ಞೂ ಅಂತ. ನೀನು ನಂಗೆ ಅರ್ಥ ಆಗಲ್ಲ, ನಾನು ಹಿಂಗೆ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ, ಯಾವುದೂ ಅರ್ಥ ಆಗಲ್ಲ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಅರ್ಥ ಆಧಾರ ಆಗಲಿ ಬಿಟ್ಟಾರ ಬಿಡಲಿ ಅಂತ ನಾವು ಸುಮ್ಮನೆ ಬ್ರೇಕಿಗೆ ಹೊರಟುಬಿಟ್ವಿ ಅಷ್ಟೇ. ಅಲ್ಲಿಂದ ನಾನು ಸೀದಾ ಹೊರಟಿದ್ದೆ ರಾಘವೇಂದ್ರ ಮಠಕ್ಕೆ. ನಾನು ಬ್ಯಾಡ್ಲಕ್ಕ ಏನೋ ಗೊತ್ತಿಲ್ಲ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಸುಮ್ಮನೆ ಬಸ್ ಹತ್ಕೊಂಡು ಊರಿಗೆ ಬಂದುಬಿಟ್ಟೆ. ಊರಾಗ ನೋಡಿದ್ರೆ ಮಳೆ ಬರ್ತಿತ್ತು. ನಾನು ಸುಮ್ಮನೆ ಮಳೆ ನೋಡ್ಕೊಂತ ಕುಂತ್ಬಿಟ್ಟೆ ಅಷ್ಟೇ.